ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ? ನೋಡಿ ಸರ್, ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸೋಲಿಲ್ಲದ ಸರ್ದಾರ ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ಹೈಕಮಾಂಡ್ ಅವರು ಏನು ಮಾರ್ಗದರ್ಶನ ಕೊಟ್ಟು ಏನು ಆದೇಶ ಕೊಟ್ಟವ್ರೆ, ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಜನಕ್ಕೆ ಒಳ್ಳೇದು ಮಾಡ್ತಾರ ಅಂತ ನಾನು ಬಯಸ್ತೀನಿ. ಅವರು ಮಾನ್ಯ ಮುಖ್ಯಮಂತ್ರಿ ಆಗಿರೋದು ಕರ್ನಾಟಕಕ್ಕೆ ನಮ್ಮ ಎಲ್ಲರಿಗೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲಾ ಸಮುದಾಯಗಳಿಗೆ ಒಳ್ಳೇದಂತ ಬಯಸ್ತೀನಿ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಜನಪರ ಕಾರ್ಯಕ್ರಮ ಮಾಡ್ತಾರೆ, ಜನಪರ ಕೆಲಸ ಮಾಡ್ತಾರೆ, ಎಲ್ಲ ಸಮುದಾಯಕ್ಕೆ ಒಂದುಗೂಡಿಸಿ ನ್ಯಾಯ ಒದಗಿಸ್ತಾರೆ ಅಂದ್ಬಿಟ್ಟು ನನಗೆ ವಿಶ್ವಾಸ ಇದೆ. ನಮ್ಮ ಮುಸ್ಲಿಂ ಸಮುದಾಯ ಕೂಡ ಅವರು ಪರವಾಗಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಕೂಡ ಅವ್ರು ಯಾವುದೇ ಜಾತಿ ಭೇದ ಇಲ್ಲದೆ ಆ ಎಲ್ಲಾ ಜನಾಂಗಕ್ಕೆ ತಗೊಂಡು ಒಳ್ಳೆ ಆಡಳಿತ 3 ವರ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಆದೇಶದಂತೆ ಹೈಕಮಾಂಡ್ ಅವರ ಆದೇಶದಂತೆ ಅವ್ರು ಏನು ಈಗ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಸಮುದಾಯ ಎಲ್ಲರೂ ಸೇರಿ ಅವರಿಗೆ ಸ್ವಾಗತಿಸ್ತಾರೆ. ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಏನು ಭಾಗ್ಯಗಳು ಕೊಟ್ಟು ಶಿರಾಭಾಗ್ಯಲ್ಲಿ ಏನೇನು ಸ್ಕೀಮ್ ಕೊಟ್ಟಿದ್ದಾರೆ ಆ ಸ್ಕೀಮ್ ಮುಂದುವರಿಸಲಿ, ಜನಕ್ಕೆ ಅನುಕೂಲ ಮಾಡಿಕೊಳ್ಳಿ, ಬಡವರ್ಗ ಪರವಾಗಿ ಕೆಲಸ ಮಾಡಲಿ, ಯಾರಿಗೆ ಮನೆ ಸೂರಿಲ್ಲ ಅವ್ರಿಗೆ ಸೂರ್ಕೊಳ್ಳಿ, ಇನ್ನೂ ಅನೇಕ ಜನಪರ ಕಾರ್ಯಕ್ರಮ ಇದೆ ಮಾಡ್ಬೇಕಂತ ಹೇಳಿ ನಾನು ಅವರು ಹೃದಯಪೂರ್ವಕ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಅವರು ಕೂಡ ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕರಿಗೆ ಮತ್ತು ಕರ್ನಾಟಕ ಜನರಿಗೆ ನಂಬಿಕೆ ಇದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಈಗ ಜಿಬಿಎ ಚುನಾವಣೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ಸುಮಾರು ವರ್ಷಗಳಿಂದ ಜಿಬಿಎ ಎಲೆಕ್ಷನ್ ನಾಳೆ ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ ಅಂತಾನೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ನಮ್ಗೆ ವಿಶ್ವಾಸ ಏನಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಜಿಬಿಎ ಎಲೆಕ್ಷನ್ ನಡೆಯುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಯಾಕಂದ್ರೆ ಮಾನ್ಯ ನ್ಯಾಯಾಲಯ ಏನಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡ್ಬೇಕಂತ ಇದ್ದಾರೆ. ಅವರು ಸೆಪ್ಟೆಂಬರ್ ಏನ್ ಮಾಡ್ತಾರೋ ಈ ವರ್ಷದಲ್ಲಿ ಮುಗಿಸ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಆ ಪರವಾಗಿ ಇಲ್ಲಿ ಚಿಕ್ಕ ಏರಿಯಾಗಳಲ್ಲಿ ನಮ್ಮ ಬೀದಿಗಳಲ್ಲಿ ತುಂಬಾ ಕಷ್ಟ ಆಗಿದೆ. ಅದೇ ಒಂದು ಕಾರ್ಪೊರೇಟರ್ ಇದ್ರೆ, ಒಂದು ಕೌನ್ಸಿಲರ್ ಇದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಆದಷ್ಟು ಜಲ್ದಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಏನಿದೆ ಅಧಿಕಾರಿಗಳು ಸಂಬಂಧಪಟ್ಟ ಮಿನಿಸ್ಟ್ರಿಗಳು ಅವರೆಲ್ಲ ಸೇರಿ ಜಿಬಿಎ ಎಲೆಕ್ಷನ್ ನಡೆಸ್ಕೊಡ್ಬೇಕಂತ ಹೇಳಿ ನಾನು ಮನಸ್ಪೂರ್ವಕ ಕೇಳ್ಕೊಳ್ತೀನಿ. ಅವ್ರು ಮಾಡ್ತಾರೆ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ನನಗೂ ಆಶ್ವಾಸನೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ.